ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ಲಾಗಿ ಒಂದು ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಸೀರೆ ಕಲರ್ ನೋಡಿ, ಫುಲ್ ಸೀರೆ ಪಿಂಕ್ ಕಲರ್ ಐತಿ, ಬಾರ್ಡ್ರ್ ಗೋಲ್ಡನ್ ಕಲರ್ ಐತಿ, ಸ್ವಲ್ಪ ಲೈಟಾಗಿ ಐತಿ ಪಿಂಕ್ ಲೈಟು. ಇವತ್ತು ಡಿಸೈನ್ಗೆ 6 ದಾರ ತೊಗೊಂಡಿನಿ, 10 ನಂಬರ್ ಕ್ರೋಶಾ ನೀಡಲ್ ತೊಗೊಂಡಿನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟ್ ನೋಡಿ ಲಾಕ್ ಮಾಡ್ತಾ ಇದ್ದೀನಿ, ಗಂಟು ಹಾಕಿ ಲಾಕ್ ಮಾಡ್ಕೋಬೇಕು. ಇನ್ನೂ ಒಂದು ಲಾಕ್ ಮಾಡ್ಕೊತೀನಿ. ಯಾವಾಗಲೂ ಸೀರೆಗೆ 2 ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದೀನಿ. ಇವಾಗ ಚೈನ್ ಹಾಕ್ತಾ ಇದ್ದೀನಿ. ಇಲ್ಲಿ 5 ಚೈನ್ ಹಾಕೋತೀನಿ. 5 ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಸೀರೆಗೆ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ, ಇನ್ನ ಒಂದು ಸಿಂಗಲ್ ಕ್ರೋಶೆ. 5 ಚೈನ್ ಹಾಕಿ ಲಾಕ್ ಮಾಡಿ 2 ಸಲ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ಚೈನ್ ಹಾಕೋತೀನಿ. ಇಲ್ಲಿ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ಸೀರೆ ಮೇಲೆ ಇಟ್ಬಿಟ್ಟು ನೋಡಬೇಕು, ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ದಾರ ಮೇಲೆ ಮಾಡ್ತೀನಿ. ದಾರ ಮೇಲೆ ಮಾಡಿ ಚಿಕ್ಕ ಸೈಜ್ ಬಿಡ್ಸ್ ಹಾಕೋತೀನಿ. ಇಲ್ಲಿ 2 ಬಿಡ್ಸ್ ತಗೋತೀನಿ. ಚಿಕ್ಕ ಸೈಜ್ 2 ಬಿಡ್ಸ್ ತಗೋತಾ ಇದ್ದೀನಿ. ನೀವು ಬೇಕಂದ್ರೆ ದೊಡ್ಡ ಸೈಜ್ ಒಂದೇ ಬಿಡ್ ಕೂಡ ಹಾಕೋಬಹುದು. ನಾ ಸಿಂಪಲ್ಲಾಗಿ ಡಿಸೈನ್ ಮಾಡ್ತಾ ಇದ್ದೀನಿ. ಕಸ್ಟಮರ್ ಸಿಂಪಲ್ಲಾಗಿ ಹಾಕಿ ಹೇಳಿದ್ರು, ಅದಕ್ಕೆ ಸಿಂಪಲ್ಲಾಗಿ ಹಾಕ್ತಾ ಇದ್ದೀನಿ. ಜಾಸ್ತಿ ಬೀಡೇನು ಕೇಳಿಲ್ಲ ಅವರು, ಸಿಂಪಲ್ಲಾಗಿ ಹಾಕಂದ್ರು. ಅದೇ ನಾನು ಚಿಕ್ಕ ಸೈಜು 2 ಬೀಡ್ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ದೊಡ್ಡ ಸೈಜ್ ಬೀಡು ಒಂದು ಹಾಕ್ಕೊಳ್ಳಿ. 2 ಬೀಡ್ ಹಾಕಿದ್ದೀನಿ. ಬೀಡ್ ಲಾಕ್ ಮಾಡ್ಕೊತೀನಿ. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ಒಂದೇ ಸ್ಟೆಪ್ಪಲ್ಲಿ ಆಗೋದು ಡಿಸೈನ್ ಐತಿದು. ಸಿಂಪಲ್ಲಾಗಿ ಬೇಗ ಆಗುತ್ತೆ ಡಿಸೈನು. ಇವಾಗ ನೋಡಿ ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿ ಸ್ವಲ್ಪ ಸೀರೆ ಉಲ್ಟಾ ಮಾಡ್ತೀನಿ. ಉಲ್ಟಾ ಮಾಡಿ ಲಾಕ್ ಮಾಡ್ಕೋತೀನಿ. 2 ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಅಲ್ಲೇ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಅದರ ಮೇಲೆ ಲಾಕ್ ಮಾಡಿದ್ದೀನಿ. ಇವಾಗ 2 ಚೈನ್ ಹಾಕಿ ಸಿಂಗಲ್ ಕ್ರೋಶಾ ಎಷ್ಟು ಹಾಕಿದಲ್ಲ ಫಸ್ಟ್ ಸಿಂಗಲ್ ಕ್ರೋಶಾ ಮೇಲೆ ಲಾಕ್ ಮಾಡ್ಕೋತೀನಿ. 5 ಚೈನ್ ಹಾಕಿ ಲಾಕ್ ಮಾಡಿ ಆಮೇಲೆ ಸಿಂಗಲ್ ಕ್ರೋಶಾ 2 ಸಲ ಹಾಕಿದೆಲ್ಲ ಫಸ್ಟ್ ಸಿಂಗಲ್ ಕ್ರೋಶಾ ಮೇಲೆ ಲಾಕ್ ಮಾಡ್ಕೋತೀನಿ. ಇವಾಗ ಸೀರೆ ಸೀದಾ ಮಾಡ್ತೀನಿ. ಇವಾಗ ಸೀದಾ ಸೈಡಿಂದ ವರ್ಕ್ ಮಾಡ್ಕೋಬೇಕು. ಒಂದು ಚೈನ್ ಹಾಕೋತೀನಿ. ಒಂದು ಚೈನ್ ಹಾಕಿ ಇವಾಗ ಸೂಜಿ ಮೇಲೆ ದಾರ ಸುತ್ಕೋತೀನಿ. ಸೂಜಿ ಮೇಲೆ ದಾರ ಸುತ್ಕೊಂಡು 5 ಚೈನ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬಂದು 2ಗೆ 1 2ಗೆ 1 ಮಾಡ್ಕೋತೀನಿ. ಇಲ್ಲಿ ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. ನೀವು ಬೇಕಂದ್ರೆ ಇಲ್ಲಿ ತ್ರಿಬಲ್ ಕ್ರೋಶಾ ಕೂಡ ಹಾಕ್ಬೋದು. ಅದು 2 ಚೈನ್ ಹಾಕಿದಲ್ಲ ಅದು ಕೂಡ ಕೌಂಟ್ ಮಾಡ್ಕೋಬೇಕು. ಟೋಟಲಾಗಿ 5 ಡಬಲ್ ಕ್ರೋಶಾ ಮಾಡ್ಕೋತೀನಿ. 2 ಚೈನ್ ಹಾಕಿದಲ್ಲ ಅದು ಸೇರಿ 5 ಡಬಲ್ ಕ್ರೋಶಾ ಆಗಬೇಕು. ನೋಡಿ 5 ಡಬಲ್ ಕ್ರೋಶಾ ಹಾಕಿದ್ದೀನಿ. 5 ಡಬಲ್ ಕ್ರೋಶಾ ಹಾಕಿ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ 5 ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ, 5 ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಗಿನ 2 ಚೈನು 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಇನ್ನು 5 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು 2ಗೆ 1 2ಗೆ 1 ಮಾಡ್ಕೋಬೇಕು. ಇಲ್ಲಿ 4 ಡಬಲ್ ಕ್ರೋಶಾ ಮಾಡ್ಕೋತೀನಿ. ಈ ಸೈಡ್ ಕೂಡ ಅಷ್ಟೇ 4 ಮಾಡಿದ್ದೀನಿ. ಅದು 2 ಚೈನ್ ಕೂಡ ಕೌಂಟ್ ಮಾಡ್ಕೋದಿಲ್ಲ, ಅದಕ್ಕೆ 5 ಡಬಲ್ ಕ್ರೋಶಾ ಆಗುತ್ತೆ. ಇಲ್ಲಿ 4 ಹಾಕೋತೀನಿ. 4 ಡಬಲ್ ಕ್ರೋಶಾ ಮಾಡ್ಕೋತೀನಿ. 4 ಡಬಲ್ ಕ್ರೋಶಾ ಮಾಡಿ ಇನ್ನು 2 ಚೈನ್ ಹಾಕಿ ಅದೇ 5 ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ. ತುಂಬ ಸಿಂಪಲಾಗಿ ಡಿಸೈನ್, ತುಂಬ ನೋಡೋಕೆ ತುಂಬ ಚೆನ್ನಾಗಿ ಲುಕ್ ಬರುತ್ತೆ. 2 ಚೈನಿಗೆ ಲಾಕ್ ಮಾಡ್ಕೋತೀನಿ. ಒಂದು ಪೆಟ್ಲ್ ಟೈಪ್ ಬರುತ್ತೆ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಡಿಸೈನು. ಇವಾಗ 2 ಚೈನ್ ಹಾಕೋತೀನಿ.
ಇನ್ನು ಸೂಜಿ ಮೇಲೆ ದಾರ ಸುತ್ಕೋತೀನಿ. ಇನ್ನು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ಆ ದಾರ ಎಳ್ಕೊಂಬಂದು ಎರಡಾಗ ಒಂದು ಮಾಡ್ಕೋಬೇಕು. 5 ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು, ವರ್ಕ್ ಮಾಡ್ಕೋಬೇಕು. 5 ಚೈನ್ ಒಳಗೆ ವರ್ಕ್ ಮಾಡ್ಕೋಬೇಕು. ಇನ್ನು ಒಂದು ಡಬಲ್ ಕ್ರೋಶೆ. ಇವಾಗ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು. 3 ಪೆಟಲ್ ಟೈಪ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಎಷ್ಟು ನೀಟಾಗಿ ಬಂದೈತಿ, ತುಂಬ ಚೆನ್ನಾಗಿ ಬಂದೈತಿ. 3 ಪೆಟಲ್ ಟೈಪ್ ಬರುತ್ತೆ ಡಿಸೈನು, ತುಂಬ ಚೆನ್ನಾಗಿ ಚಿಕ್ಕ ಚಿಕ್ಕ ಆರ್ಚು ತುಂಬ ಚೆನ್ನಾಗಿ ಬರುತ್ತೆ. ನಾನು ಬಾರ್ಡರ್ ಕಲರ್ ಗೋಲ್ಡನ್ ಐತಲ್ಲ ಅದಕ್ಕೆ ಗೋಲ್ಡನ್ ಕಲರ್ ದಾರ ತಗೊಂಡಿನಿ. ಇವಾಗ ನೋಡಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ, ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಫುಲ್ ಸೀರೆ ರನ್ನಿಂಗ್ ಪಿಂಕ್ ಐತಿ, ಅದಕ್ಕೆ ಪಿಂಕ್ ಕಲರ್ ತಗೊಂಡಿಲ್ಲ. ಗೋಲ್ಡನ್ ಕಲರ್ ಕಮ್ಮಿ ಇತ್ತಲ್ಲ ಅದಕ್ಕೆ ಗೋಲ್ಡನ್ ಕಲರ್ ತಗೊಂಡಿನಿ. ಇವಾಗ 5 ಚೈನ್ ಹಾಕ್ತಾ ಇದ್ದೀನಿ. 2 ಸಲ ಸಿಂಗಲ್ ಕ್ರೋಶೆ ಮಾಡಿ 5 ಚೈನು ಕರೆಕ್ಟಾಗಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ಸೀರೆಗೆ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇನ್ನು ಸಿಂಗಲ್ ಕ್ರೋಶೆ, ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಇವಾಗ 2 ಚೈನ್ ಹಾಕೋತೀನಿ. ಎಕ್ಸ್ಟ್ರಾ 2 ಸಲ ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇವಾಗ ದಾರ ಮೇಲೆ ಮಾಡಿ ಬಿಡಿಸಾಕೋತೀನಿ. ದಾರ ಮೇಲೆ ಮಾಡಿ ಚಿಕ್ಕ ಸೈಜ್ ಬಿಟ್ಟು ತಗೋತೀನಿ. ಚಿಕ್ಕ ಸೈಜ್ ಐತಲ್ಲ ಒಂದೇ ಅಂದರೆ ಚೆನ್ನಾಗಿ ಲುಕ್ ಕೊಡೋದಿಲ್ಲ, ಅದಕ್ಕೆ 2 ಹಾಕ್ತಾಯಿದ್ದೀನಿ ನಾನು. 2 ಬೀಡ್ ಹಾಕಿ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ. ಇಲ್ಲಿ 5 ಚೈನ್ ಹಾಕೋತೀನಿ. 5 ಚೈನ್ ಹಾಕಿ ಸೀರೆ ಉಲ್ಟಾ ಸೈಡ್ ಮಾಡ್ಕೋಬೇಕು. ಉಲ್ಟಾ ಸೈಡ್ ಮಾಡಿ 2 ಚೈನ್ ಹಾಕಿ ಲಾಕ್ ಮಾಡೋದಿಲ್ಲ, ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡಿನಿ. ಇವಾಗ 2 ಚೈನ್ ಹಾಕೋಬೇಕು. ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡೋದಿಲ್ಲ, ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇವಾಗ ಸೀರೆ ಸೀದಾ ಸೈಡಿಂದ ವರ್ಕ್ ಮಾಡ್ಕೋತೀನಿ. 1 ಚೈನ್ ಹಾಕೋತೀನಿ. 1 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸೂಜಿ ಮೇಲೆ ದಾರ ಸುತ್ತಕೊಂಡು 5 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು ಎರಡಾಗ ಒಂದು ಮಾಡ್ಕೋಬೇಕು. 2 ಚೈನ್ ಹಾಕಿ ಲಾಕ್ ಮಾಡೋದಲ್ಲ ಅದು ಕೂಡ ಕೌಂಟ್ ಮಾಡ್ಕೋಬೇಕು. ಇನ್ನು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 3 ಪೆಟಲ್ ಟೈಪ್ ಬರುತ್ತೆ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಡಿಸೈನು. ಸೀರೆ ಕಲರ್ ಇನ್ನೂ ಬೇರೆ ಇದ್ದರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತಿದೆ. ಇವಾಗ ನೋಡಿ 4 ಹಾಕಿ ಡಬಲ್ ಕ್ರೋಶೆ 2 ಚೈನ್ ಹಾಕಿ ಅದೇ 5 ಚೈನ್ ಒಳಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಇನ್ನು 2 ಚೈನ್ ಹಾಕೋಬೇಕು. ಇನ್ನು 2 ಚೈನ್ ಹಾಕಿ ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಇನ್ನು ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಸಿಂಪಲಾಗಿ ಡಿಸೈನ್ ಒಂದೇ ಸ್ಟೆಪ್ಪಲ್ಲಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಇವಾಗ ಹೊಸ ಡಿಸೈನ್ ಒಂದೇ ಸ್ಟೆಪ್ಪಲ್ಲಿ ತುಂಬಾ ಡಿಸೈನ್ ಬಂದೈತಿ. ಇವಾಗ ಬೇಸ್ಲೈನ್ ಹಾಕೋದಿಲ್ಲ, ಡೈರೆಕ್ಟಾಗಿ ವರ್ಕ್ ಮಾಡ್ಕೊಂಡೇ ಹೋಗೋದು, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಸಿಂಪಲಾಗಿ ಹಾಕಬೇಕಂದ್ರೆ ಈ ರೀತಿ ಹಾಕೋಬೇಕು. ಲುಕ್ನು ಚೆನ್ನಾಗಿ ಕಾಣಿಸ್ತಾವ, ನಾವು ಹಾಕೋಕ್ಕೆ ಬೇಗ ಆಗುತ್ತೆ. ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ನೋಡಿ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಅದೇ 5 ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೋಬೇಕು 5 ಚೈನ್ ಒಳಗೆ. ಲಾಕ್ ಮಾಡ್ಕೊಂಡು ಒಂಚೂರು ಸ್ವಲ್ಪ ಈ ಥರ ಎಳ್ಕೋಬೇಕು, ಅಂದರೆ ಪೆಟಲ್ ಟೈಪ್ ಬರುತ್ತೆ. 2 ಚೈನ್ ಹಾಕೋತೀನಿ.
2 ಚೈನ್ ಹಾಕಿ ಇನ್ನು ಸೂಜಿ ಮೇಲೆ ದಾರ ಸುತ್ಕೋತೀನಿ. ಇನ್ನು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಡಬಲ್ ಕ್ರೋಶೆ ಕಂಬ ತುಂಬ ಈಜಿ ಐತಿ. ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದೇ 5 ಚೈನ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬಂದು ಎರಡಾಗ ಒಂದು ಮಾಡ್ಕೋಬೇಕು. ಇನ್ನು ಸೂಜಿ ಮೇಲೆ ದಾರ ಸುತ್ಕೋತೀನಿ. ಇನ್ನು ಒಂದು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಇನ್ನು ಒಂದು ಡಬಲ್ ಕ್ರೋಶೆ ಕರೆಕ್ಟಾಗಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ಸೀರೆ ಮೇಲೆ ಲಾಕ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಲುಕ್ ಕೊಡುತ್ತೆ. 3 ಪೆಟಲ್ ಟೈಪ್ ಬರುತ್ತೆ, ಚಿಕ್ಕ ಚಿಕ್ಕ ಆರ್ಚು. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಇನ್ನು ಒಂದು ಸಿಂಗಲ್ ಕ್ರೋಶೆ. ಇವಾಗ ಚೈನ್ ಹಾಕೋತೀನಿ. 5 ಚೈನ್ ಹಾಕೋತೀನಿ. ಇಲ್ಲಿ ಕುಚ್ಚು ಬರುತ್ತೆ, ನೀವು ಬೇಕಂದರೆ 4 ಚೈನ್ ಕೂಡ ಹಾಕೋಬೋದು. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ. ಇನ್ನು ಒಂದು ಸಿಂಗಲ್ ಕ್ರೋಶೆ. ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಇವಾಗ ದಾರ ಮೇಲೆ ಮಾಡಿ ಬಿಡಿಸಾಕೋತೀನಿ. ನೀವು ಕೂಡ ಇದೇ ರೀತಿ ಫುಲ್ ಸೀರೆ ಹಾಕ್ಕೊಳ್ಳಿ. ಸಿಂಪಲ್ಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಬೀಡ್ ಹಾಕಿದ್ದೀನಿ, ಬೀಡ್ ಲಾಕ್ ಮಾಡ್ಕೋತೀನಿ. ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಸೀರೆಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಇವಾಗ ಸೀರೆಗೆ ಇಲ್ಲಿ 5 ಚೈನ್ ಹಾಕೋತೀನಿ. 5 ಚೈನ್ ಹಾಕಿ ಸೀರೆ ಉಲ್ಟಾ ಮಾಡಿ ಲಾಕ್ ಮಾಡ್ಕೋತೀನಿ. 2 ಚೈನ್ ಹಾಕಿ ಲಾಕ್ ಮಾಡೋದಲ್ಲ, ಅಲ್ಲೇ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಇನ್ನು 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿದೆಲ್ಲ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಸೀರೆ ಸೀದಾ ಸೈಡ್ ಮಾಡಿ ವರ್ಕ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕಾಣಿಸ್ತದೆ ಡಿಸೈನು. 1 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ತಕೊಂಡು 5 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು ಎರಡಾಗ ಒಂದು ನೀವು ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಎಷ್ಟು ನೀಟಾಗಿ ಬಂದೈತೆ ಆರ್ಚು. ಗೋಲ್ಡನ್ ಕಲರ್ ಐತಲ್ಲ, ಅಷ್ಟು ಕಲರ್ ನೀಟಾಗಿ ಕಾಣಿಸೋದಿಲ್ಲ. ಡಿಸೈನ್ ಅಂದರೆ ಸೂಪರಾಗಿ ಕಾಣಿಸ್ತಾವ. ತುಂಬ ಚೆನ್ನಾಗಿ ಆಗುತ್ತೆ ನೋಡಿ. ಫುಲ್ ಸೀರೆ ಹಾಕಿದ್ದೀನಿ. ಎಲ್ಲ ಆರ್ಚ್ ನೋಡಿ ಎಷ್ಟು ನೀಟಾಗಿ ಬಂದೈತಿ. ಚಿಕ್ಕ ಚಿಕ್ಕ ಆರ್ಚ್ ತುಂಬ ಚೆನ್ನಾಗಿ ಕಾಣಿಸ್ತಾವ. ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾವ ಅಂತ ನೋಡಿ. ಕುಚ್ಚು ಹಾಕಿದ್ದೀನಿ. ಕುಚ್ಚು ಕಟ್ಟಾಕಿಲ್ಲಿ 67 ದಾರ ಸುತ್ಕೊಂಡು ಕುಚ್ಚು ಕಟ್ಟಿದ್ದೀನಿ. ಚಿಕ್ಕ ಚಿಕ್ಕ ಆರ್ಚು ತುಂಬ ಚೆನ್ನಾಗಿ ಲುಕ್ ಕೊಡ್ತಾಯಿದೆ. ಓಕೆ ಫ್ರೆಂಡ್ಸ್, ನೋಡಿ ಈ ಡಿಸೈನ್ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲೇನು ಮಾಡ್ತೀನಿ. ಎಲ್ಲರಿಗೂ ಬಾಯ್.